ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಹೋಮ್ಲಿ ಥಾಟ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಲಾಸ್ಟ್ ವೀಡಿಯೋಯಿಂದ ಈ ವಿಡಿಯೋವರೆಗೂ ಏನೇನಾಗಿದೆಯೋ ಅದನ್ನೆಲ್ಲ ವೀಡಿಯೋ ಮಾಡಾಕ್ತಾ ಇದ್ದೀನಿ. ಇದು ಲಾಸ್ಟ್ ಸ್ಯಾಟರ್ಡೆ ಟ್ರೈನಿಂಗ್ ಗ್ಲಿಮ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಟ್ರೈನಿಂಗ್ ದಿನಾನೇ ಅಂದ್ಕೊಂಡೆ ನಾನು ಮಶ್ರೂಮ್ ಫಾರ್ಮ್ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಅಂತ. ಯಾಕೆಂದರೆ ಲೈಟಾಗಿ ಕಪ್ಪು ಚಿಟ್ಟೆಗಳು ಮಶ್ರೂಮ್ ಫಾರ್ಮಲ್ಲಿ ಸ್ಟಾರ್ಟ್ ಆಗಿದೆ, ಮಶ್ರೂಮ್ ಮೇಲೆ ಬಂದು ಕೂರೋದಕ್ಕೆ. ಇದನ್ನು ನಾನು ಇದೇ ರೀತಿ ಅಂದರೆ ಇನ್ನೊಂದು ವಾರನೋ ಒಂದು 15 ದಿನನೋ ಬಿಟ್ಬಿಟ್ರೆ ಅದು ಕಡಿಮೆ ಇರೋದು ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಮತ್ತು ಫ್ರೂಟಿಂಗ್ ಅಂದರೆ ಒಂದು 2 ಡೇಸ್ ಗ್ಯಾಪ್ ಕೊಟ್ಟು ನಾನು ಫ್ರೂಟಿಂಗ್ ರೂಮ್ಗೆ, ಕ್ರಾಪಿಂಗ್ ರೂಮ್ಗೆ ಶಿಫ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಕ್ಲೀನಿಂಗ್ ಪ್ರಾಸೆಸ್ ಇದೆ. ಇದು ನೋಡಿ, ಇದು ಕ್ಲೀನಿಂಗ್ ಮಾಡೋಕ್ಕೆ ಮುಂಚೆ ಈ ಬ್ಯಾಚ್ ಪೂರ್ತಿ ತೆಗೆದುಬಿಡ್ತಾ ಇದ್ದೀನಿ. ಒಂದು 5 ಬ್ಯಾಗ್ ಮಾತ್ರ ಉಳಿಸ್ಕೊತಿದ್ದೀನಿ, ಹೊಸ ಬ್ಯಾಗ್ ಇರೋದ್ರಿಂದ. ಅದು ಬಿಟ್ಟು ಎಲ್ಲ ಬ್ಯಾಗ್ನೂ ಸಹ ರಿಮೂವ್ ಮಾಡಿಬಿಡ್ತಾ ಇದ್ದೀನಿ. ಇದನ್ನೆಲ್ಲ ಡಿಸ್ಪೋಸ್ ಮಾಡಿದ್ಮೇಲೆ, ಬ್ಯಾಗೆಲ್ಲ ಬಿಸಾಕಿದ್ಮೇಲೆ ಈ ರೀತಿ ಒಂದು 5 ಬ್ಯಾಗ್ ಉಳಿಸ್ಕೊಂಡಿದ್ದೀನಿ. ಈ 5 ಬ್ಯಾಗ್ನು ಈ ಪ್ಲೇಸಲ್ಲಿ ಇಡಲ್ಲ, ನಾನು ತೆಗೆದುಬಿಡ್ತೀನಿ. ಸ್ವಲ್ಪ ಕೋಲ್ಡ್ ಥರ ಇರೋ ಪ್ಲೇಸಲ್ಲಿ ನಾನು ಒಳಗಡೆ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಈ ಬ್ಯಾಗ್ಸು ಸೇಫಾಗಿ ಇಟ್ಕೊಂಡು ನೆಕ್ಸ್ಟ್ ಮತ್ತೆ ಫ್ರೂಟಿಂಗ್ ತೆಗಿಬೇಕು. ಅದಕ್ಕೆ ಮೇಲೆ ಡ್ರೈ ಇರೋವಾಗಲೇ, ಅಂದರೆ ನೀರು ಹಾಕಿ ತೊಳ್ಕೊಳಕ್ಕೆ ಮುಂಚೆ ಡ್ರೈ ಇರೋವಾಗಲೇ ಮೇಲ್ಗಡೆ ಏನೇನು ಗಲೀಜಿದೆಯೋ ಅವನ್ನೆಲ್ಲ ತೆಕ್ಕೊಂಡು ಬಿಡ್ತಾಯಿದ್ದೀನಿ. ಎಲ್ಲ ಫುಲ್ಲು ಎಲ್ಲೆಲ್ಲಿ ಇದೆಯೋ ಎಲ್ಲ ಕಡೆನೂ ಫಸ್ಟು ರಿಮೂವ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸರ್ಫ್ ಪೌಡ್ರು ಅದು ಇದು ಏನಾದರೂ ಮಿಕ್ಕಿದ್ರೆ ಅದರಲ್ಲೊಂದ್ಸಲಿ, ಅಂದರೆ ಬರೀ ನೀರಲ್ಲಿ ತೊಳ್ಕೊತೀನಿ ನಾನು ನಾರ್ಮಲಿ ಯಾವಾಗ್ಲೂ. ಇವಾಗ ಈ ಸರ್ಫ್ ಪೌಡ್ರದ್ದು ಖಾಲಿ ಆಗಿರೋದ್ರಿಂದ ಸರಿ ಇದನ್ನು ಯೂಸ್ ಮಾಡಿಬಿಡೋಣ ಅಂತ ಇದರಲ್ಲಿ ಮಾಡ್ತಾಯಿದ್ದೀನಿ. ಇದು ಫಾಲ್ ಸೀಲಿಂಗು, ಗೋಡೆ, ಡೋರು, ನೆಲ, ಟೈಲ್ಸು ಯಾವುದು ಬಿಡ್ದಿರಂಗೆ ಎಲ್ಲನೂ ಈ ಥರ ನೀರು ಹೊಡ್ಕೊತೀನಿ ಎಲ್ಲ ಕಡೆನೂ. ಎಲ್ಲಾದರೂ ಧೂಳು ಡಸ್ಟು ಇದ್ರೂ ಸಹ ಬಿದ್ದೋಗಲಿ ಅಂತ ಸರ್ಫ್ ನೀರಲ್ಲಿ ನೀಟಾಗಿ ಎಲ್ಲ ಕಡೆನೂ ನೀರು ಹೊಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಕ್ಲೀನಿಂಗ್ ಅಂದರೆ ಜಸ್ಟ್ ಇದೇನೆಂದರೆ ಮೇಲೆ ಏನಾದರೂ ಧೂಳು ಎಲ್ಲ ಇದ್ದರೆ ಎಲ್ಲ ಕಡೆಯಿಂದನೂ ಹೋಗಬೇಕು ಅನ್ನೋದು. ನೋಡಿ, ಈ ದಾರ ಏನೂ ನೆಂದಿಲ್ಲ ಇನ್ನು, ಅದನ್ನೇ ನೋಡ್ಕೊತಾ ಇದ್ದೀನಿ. ದಾರ ಏನಾದರೂ ನೆಂದಿದೆಯಾ ಇಲ್ವಾ ಅಂತ. ಮೇಲೆಲ್ಲ ನೀರು ಹೊಡೆದ್ನಲ್ಲ, ಬಿದ್ದಿದೆಯಾ ದಾರದ ಮೇಲೆ ಅಂತ. ಅದು ಪ್ರಾಪರಾಗಿ ನಾವು ಡೈರೆಕ್ಟಾಗಿ ಹೊಡೆದ್ರೇ ಬೀಳೋದು, ಇಲ್ಲಾಂದರೆ ಆ ಗೋಡೆಯಿಂದ ಹಂಗೆ ಬೀಳುತ್ತೆ ಹೊರತು ಎಲ್ಲ ನೀಟಾಗಲ್ಲ. ಇಲ್ಲಿ ಫಾರ್ಮಾಲಿನ್ ನೋಡಿ, ಇದೆಲ್ಲ ಬಂದು ಟ್ರೈನಿಂಗ್ ಬಂದವರು 1/2 ಲೀಟ್ರು 1 ಲೀಟ್ರು ಆ ಥರ ತೊಗೊಂಡು ಹೋದವ್ರೇ. ನಾನು ಯೂಸ್ ಮಾಡಿರೋದು ಕಡಿಮೆ, ಇದು ಫಾರ್ಮಾಲಿನ್ನು 5 ಲೀಟ್ರ್ ತೊಗೊಂಡಿರೋದು. ಇಲ್ಲಿ ಬಂದು ಸ್ವಲ್ಪ 1 ಮುಚ್ಚಳನೋ 2 ಮುಚ್ಚಳನೋ ಅಷ್ಟು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ತುಂಬ ಚಿಕ್ಕದಾಗಿ ಹೋಲ್ ಮಾಡಿಟ್ಟಿದ್ದೀನಿ ಇದಕ್ಕೆ. ಇದ್ರ ಜೊತೆ ಈ ಮಶ್ರೂಮು ಕೊಡೋಕ್ಕೆ ಗ್ರೋವರ್ಸು ಕಾಲ್ ಮಾಡ್ತಾರೆ. ಹೆಂಗೆ ಅಂದರೆ ಹಬ್ಬಗಳ ದಿನವೇ ನೋಡ್ಕೊಂಡು ಕಾಲ್ ಮಾಡ್ದಂಗೆ ಇರುತ್ತೆ. ಗಣೇಶ ಹಬ್ಬದ ದಿನ ಮತ್ತು ಈದ್ ಮಿಲಾದ್ ಅಂತ ಇವಾಗ ಹಬ್ಬ ಬಂದಿದೆ. ಈ ಟೈಮಲ್ಲಿ ಏನಂತಂದರೆ ಬಿಸ್ನೆಸ್ಸು ತುಂಬಾ ಕಡಿಮೆ ಇರುತ್ತೆ. ಮಾರ್ಕೆಟಲ್ಲಿ ಮಶ್ರೂಮ್ ಹೋಗೋದು ತುಂಬ ಕಡಿಮೆ ಇರುತ್ತೆ. ಈ ಲಾಂಗ್ ಲೀವ್ಸ್ ಬಂದರೆ ಇರಲ್ಲ, ಡಿಸ್ಟ್ರಿಬ್ಯೂಟರ್ಸು ಊರುಗಳಲ್ಲಿರಲ್ಲ, ಲೀವ್ಗಳು ಹೋಗ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಫೋನ್ ಮಾಡಿಬಿಟ್ಟು ಮಶ್ರೂಮ್ಗೋಸ್ಕರ ಕಾಲ್ ಮಾಡ್ತಾರೆ. 2 ದಿನ ಇರುತ್ತೆ ಅದು ಗ್ರೋವರ್ಸ್ ರಿಕ್ವೈರ್ಮೆಂಟು. ನೆಕ್ಸ್ಟ್ ಅವ್ರದ್ದು ಮಾರ್ಕೆಟ್ ಸೆಟ್ ಆದಮೇಲೆ ಅವ್ರು ಮತ್ತೆ ಕಾಲ್ ರಿಸೀವ್ ಮಾಡಲ್ಲ, ಇವೆಲ್ಲ ಮಾಡ್ತಾರೆ. ಅದುವರೆಗೂ ಮಾತ್ರ ಸಪೋರ್ಟ್ಗೋಸ್ಕರ ಕಾಲ್ ಮಾಡ್ತಾರೆ. ಈ ರೀತಿ ಮಾಡಿದ್ರೇ ನಮಗೇನಾಗುತ್ತೆ ಅಂದರೆ, ನಾನು ಯಾರಿಗಾದ್ರೂ ಕೊಡಬೇಕಂದ್ರೆ ರೆಗ್ಯುಲರಾಗಿ, ಇವಾಗ ಅವ್ರು ಹೆಂಗೆ ರೆಗ್ಯುಲರಾಗಿ ರಿಕ್ವೈರ್ಮೆಂಟ್ ಇರುತ್ತೋ ನಾನು ಇಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೆಗ್ಯುಲರಾಗಿ ಕೇಳ್ತಾರೆ. ಕೊಡಲಿಲ್ಲ ಅಂದ್ಕೊಳ್ಳಿ, ನಮಗೆ ಮೆಸೇಜ್ಗಳಾಗ್ತಾರೆ ರೂಡಾಗಿ, ನಿಮಗೆ ರಿಕ್ವೈರ್ಮೆಂಟ್ ಇದ್ದಾಗ ನೀವು ಮಶ್ರೂಮ್ ಕೊಡ್ತೀರಾ, ಆಮೇಲೆ ಸ್ಟಾಪ್ ಮಾಡಿಬಿಡ್ತೀರಾ ಅಂತ. ಅದಕ್ಕೆ ಹೋಲ್ಸೇಲ್ ತಲೆನೋವು ಹೋಗಲ್ಲ, ನಾನು ರೀಟೇಲೇ ಸೇಲ್ ಮಾಡ್ಕೊತೀನಿ. ಯಾರಾದರೂ ಗ್ರೋವರ್ಗೆ ಸಹಾಯ ಮಾಡೋಣ ಅಂತ ಹೋಗಿ ಹೋಲ್ಸೇಲಿಗೆ ಕೊಡೋಕ್ಕೆ ಹೋದೆ ಅಂದ್ಕೊಳ್ಳಿ, ನೆಕ್ಸ್ಟ್ ಒಂದು 2 ಡೇಸ್ ಆದಮೇಲೆ ಸ್ಟಾಪ್ ಮಾಡಿಬಿಟ್ಟು ಫೋನ್ ತೆಗಿಯೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಆಮೇಲೆ ಬೇರೆ ಬೇರೆ ಊರುಗಳಿಂದ ಫೋನ್ ಮಾಡಿ, ನಾವು ಕೊಡ್ತೀವಿ ಮಶ್ರೂಮು, ನೀವೇ ತೊಗೊತೀರಾ, ಬೈಬ್ಯಾಕ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಬೇರೆ ಊರುಗಳಲ್ಲಿರೋರ್ದು ಇಲ್ಲಿಗೆ ಬರೋದಕ್ಕೆ ಏನು ತೊಂದರೆ ಅಂದರೆ, ಇಲ್ಲಿ ನಾನು ಮಾಲೂರಿಂದ ಒಂದು ಸ್ವಲ್ಪ ಮಶ್ರೂಮ್ ತರಿಸ್ಕೊತಾ ಇದ್ದೀನಿ. ಮಾಲೂರಿಂದ ಮಶ್ರೂಮು ಇಲ್ಲಿಗೆ ಬರೋಷ್ಟರಲ್ಲೇ ವಾಟರ್ ರಿಲೀಸ್ ಆಗಿಬಿಟ್ಟು ಕ್ವಾಲಿಟಿ, ಹಿಂದೆ ಮಶ್ರೂಮ್ ಟೆಕ್ಸ್ಚರ್ ಇರುತ್ತಲ್ಲ ಅದು ಅಷ್ಟು ಕ್ವಾಲಿಟಿಯಾಗೇ ಬರ್ತಾಯಿಲ್ಲ. ಕ್ವಾಲಿಟಿನೇ ಸರಿಯಾಗಿ ಮೇಂಟೈನ್ ಮಾಡ್ತಿಲ್ವೋ, ಇಲ್ಲ ಅದು ಬರೋಷ್ಟರಲ್ಲಿ ಹಿಂಗೆ ಆಗ್ತಿದೆಯೋ. ಯಾಕೆಂದರೆ PP ಕವರಲ್ಲಿ ತಂದು ಕೊಡ್ತಾರೆ, ಪೆನೆಟ್ ಬಾಕ್ಸು ಕೇಳಲ್ಲ ನಾನು, ಅದರಿಂದಾಗಿ ಹಂಗೆ ಆಗ್ತಿದೆಯೋ ಗೊತ್ತಿಲ್ಲ. ಬಟ್ ತುಂಬಾ ಲೋ ಕ್ವಾಲಿಟಿ ಮಶ್ರೂಮ್ಸ್ ತಂದು ಕೊಟ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಬಿಲ್ಲಿಂಗ್ ಕೊಡ್ದಿರ ಇರೋಕ್ಕೂ ಆಗೋಲ್ಲ, ಮತ್ತು ಕಸ್ಟಮರ್ಸ್ ನಮಗೆ ವಾಪಸ್ ಮಾಡ್ತಾರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ, ಮಶ್ರೂಮ್ಸು ಚೆನ್ನಾಗಿಲ್ಲ ಈ ಮಶ್ರೂಮು ಅಂತೇಳಿ. ಗ್ರೋವರ್ಸ್ಗೆ ಅದನ್ನೇ ನಾನು ಮಾಡಲ್ಲ. ಎಷ್ಟೊಂದು ಜನ ಏನಂದರೆ
ವಾಪಸ್ಸು ಮಾಡಿದ್ರೆ ಅದನ್ನು ವಾಪಸ್ ಮಾಡ್ತೀವಿ ಅವರು ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ಸು. ಅದು ಮಾಡ್ದಿರೋದಕ್ಕೆ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ, ನನಗೆ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೋಸ್ಕರನೇ ನನಗೆ ಈ ಬೈಬ್ಯಾಕ್ ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೋ ಮಶ್ರೂಮ್ನ ಬೈಬ್ಯಾಕ್ ಮಾಡ್ಕೊಳಕ್ಕೆ ಏನಕ್ಕೆ ಇಷ್ಟ ಆಗಲ್ಲ ಅಂದರೆ ಕ್ವಾಲಿಟಿ ಸರಿಯಾಗಿ ಮೇಂಟೈನ್ ಮಾಡಲ್ಲ ಅಂತ. ಅದನ್ನೇ ನಾನು ಬೇರೆಯವ್ರಿಗೆ ಅಂದರೆ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಕೊಟ್ಬಿಡ್ತೀನಿ, ನೀವು ಅವರು ಮಾತಾಡ್ಕೊಳ್ಳಿ ಅಂತ. ಇವಾಗ ಯಾರಾದರೂ ಗ್ರೋವರ್ಸ್ ಕಾಂಟ್ಯಾಕ್ಟ್ ಮಾಡಿದ್ರು ಅಂದ್ಕೊಳ್ಳಿ, ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಕೊಡೋದಕ್ಕೆ ನಂಗೆ ತೊಂದರೆ ಇಲ್ಲ. ಬಟ್ ನಾನು ತೊಗೊಳೋದಕ್ಕೆ ಕ್ವಾಲಿಟಿ ಸರಿಯಾಗಿ ಕೊಡಲಿಲ್ಲ ಅಂದರೆ, ನಾನು ಕ್ವಾಲಿಟಿ ಇಷ್ಟು ದಿನದಿಂದ ಮೇಂಟೈನ್ ಮಾಡ್ಕೊಂಬಂದಿರೋದ್ರಿಂದ ರೀಟೇಲರ್ಸು ಕಾಸ್ಟ್ಲಿಯಾಗಿ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ತಾರೆ ನನ್ನ ಹತ್ರ ಜನ. ಸೊ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಬಂದು ಸೆಕೆಂಡ್ ಡೇ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಈ ರೀತಿ ಇದೆ. ಟೈಲ್ಸ್ ಏನು ಅಷ್ಟೊಂದು ಕ್ಲೀನ್ ಆಗಿಲ್ಲ, ಯಾಕೆಂದರೆ ಟೈಲ್ಸ್ ಜಾಸ್ತಿ ನಾನು ಕ್ಲೀನ್ ಮಾಡಿಲ್ಲ. ಜಸ್ಟ್ ನಾನು ಮೇಲೆ ಮತ್ತು ಎಲ್ಲ ಕಡೆ ಜಸ್ಟು ಫಾರ್ಮಾಲಿನ್ ಹಾಕ್ಕೊಂಡು ಬಿಟ್ಬಿಟ್ಟಿದ್ದೀನಿ. ಈ ಟೈಲ್ಸ್ ಕ್ಲೀನಿಂಗ್ ಕೆಲಸ ಇವತ್ತು ಇಟ್ಕೊತಾ ಇದ್ದೀನಿ. ಇದೇ ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋಗಳಲ್ಲಿ ಏನೇನು ಆಗಿದೆ, ಮಶ್ರೂಮ್ ಯಾವ ರೀತಿ ಬಂದಿದೆ, ಯಾವ ರೀತಿ ಬ್ಯಾಗ್ಸ್ ಕೂರಿಸಿದ್ದೀನಿ, ಎಷ್ಟು ಕೂರಿಸಿದ್ದೀನಿ ಅಂತೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ವೀಡಿಯೋ ನೋಡೋದಕ್ಕಾಗಿ.